ಲೋಕಸಭಾ ಚುನಾವಣೆಯ ಮೊದಲ ಹಂತದ ಮತದಾನ ಅಂತ್ಯವಾದ ಹಿನ್ನೆಲೆಯಲ್ಲಿ ಇದೀಗ ಸ್ಟ್ರಾಂಗ್ ರೂಮ್ನಲ್ಲಿ ಇವಿಎಂಗಳು ಭದ್ರವಾಗಿವೆ. ವಸಂತನಗರದ ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲಿ ಅಭ್ಯರ್ಥಿಗಳ ಭವಿಷ್ಯ ಭದ್ರವಾಗಿದೆ. ಮೌಂಟ್ ಕಾರ್ಮೆಲ್ ಕಾಲೇಜು ಮಸ್ಟರಿಂಗ್ ಕೇಂದ್ರದಲ್ಲಿ ಪೊಲೀಸ್ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಬೆಂಗಳೂರು ಕೇಂದ್ರದ ಮತಯಂತ್ರಗಳು ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲಿ ಶೇಖರಣೆ ಮಾಡಿ ಇಡಲಾಗಿದೆ. ಶಿವಾಜಿನಗರ ಮತಗಟ್ಟೆಗಳಿಂದ ನಿನ್ನೆ ಆಗಮಿಸಿದಂತಹ ಇವಿಎಂ ಮತಯಂತ್ರಗಳು ಶಿವಾಜಿನಗರ ಕ್ಷೇತ್ರದ 162 ಸ್ಟ್ರಾಂಗ್ ರೂಮ್ನಲ್ಲಿ ಮತಯಂತ್ರಗಳನ್ನು ಇಟ್ಟು ಸೀಲ್ ಮಾಡಿದ್ದಾರೆ. ಚುನಾವಣಾಧಿಕಾರಿಗಳು ಸ್ಟ್ರಾಂಗ್ ರೂಮ್ನಲ್ಲಿ ಇಟ್ಟು ಸೀಲ್ ಮಾಡಿದ್ದಾರೆ. ಅಭ್ಯರ್ಥಿಗಳ ಮುಂದೆ ಮತಯಂತ್ರ ಸೀಲ್ ಮಾಡಿದ್ದಾರೆ. ಚುನಾವಣಾ ಅಧಿಕಾರಿಗಳು ಜೂನ್ 4ನೇ ತಾರೀಕಿನಂದು ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರವಾಗತ್ತೆ, ಅಂದರೆ ಆವತ್ತು ಇದನ್ನು ಓಪನ್ ಮಾಡಿ ಮತ ಎಣಿಕೆಯ ಕಾರ್ಯ ಆರಂಭ ಆಗುತ್ತೆ. ಸೊ ಅಲ್ಲಿವರೆಗೂ ಕೂಡ ಇದನ್ನು ಇದೇ ರೀತಿಯಾಗಿ ಕ್ಲೋಸ್ ಮಾಡಿ ಇಡಲಾಗುತ್ತೆ. ಸ್ಟ್ರಾಂಗ್ ರೂಮ್ನಲ್ಲಿ ಭದ್ರವಾಗಿರಲಿದೆ ಅಭ್ಯರ್ಥಿಗಳ ಭವಿಷ್ಯ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಮೊದಲ ಹಂತದ ಚುನಾವಣೆಯ ನಂತರದಲ್ಲಿ ಇದೀಗ ಸ್ಟ್ರಾಂಗ್ ರೂಮಿಗೆ ಹೋಗುತ್ತೆ ಎಲ್ಲ ಇವಿಎಂಗಳು ಕೂಡ, ಅಲ್ಲಿನ ಭದ್ರತೆಯನ್ನು ಕೂಡ ಒದಗಿಸಲಾಗಿರುತ್ತೆ. ಇನ್ನು ಬೆಂಗಳೂರು ಕೇಂದ್ರದ ಮತಯಂತ್ರಗಳು ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲಿ ಶೇಖರಿಸಿಡಲಾಗಿದೆ. ಭದ್ರತೆಯ ದೃಷ್ಟಿಯಿಂದ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ? ಶಿಲ್ಪ, ಖಂಡಿತವಾಗ್ಲು ಏನು ನಿನ್ನೆ ಮೊದಲ ಹಂತದ ಚುನಾವಣೆ ಏನ್ ನಡೀತು, ಆ ಚುನಾವಣೆಯಲ್ಲಿ ಈಗಾಗಲೇ ಇವಿಎಂಗಳನ್ನು ಕೂಡ ನಿನ್ನೆ 6 ಗಂಟೆಯ ನಂತರ ಕಂಪ್ಲೀಟ್ ಆಗಿ ಸೀಲ್ ಮಾಡೋ ಮುಖಾಂತರವಾಗಿ ಈಗ ಸ್ಟ್ರಾಂಗ್ ರೂಮ್ ನಲ್ಲಿ ಇಡುವಂತಹ ಕೆಲಸ ಕೂಡ ಆಗಿರುವಂತದ್ದು. ವಸಂತನಗರದ ಮೌಂಟ್ ಕಾರ್ಮೆಲ್ ಕಾಲೇಜ್ಗೆ ಸೇರಿದ ಈ ಅಭ್ಯರ್ಥಿಗಳ ಭವಿಷ್ಯ. ಮೌಂಟ್ ಕಾರ್ಮೆಲ್ ಕಾಲೇಜ್ ಬಳಿ ಈಗ ಮಾಸ್ಟರಿಂಗ್ ಕೇಂದ್ರದ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಏರ್ಪಡಿಸಲಾಗಿರುವಂತದ್ದು. ಇನ್ನು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಕಂಪ್ಲೀಟ್ ಆಗಿರುವಂತಹ ಏನೇನು ಮತಗಟ್ಟೆಗಳಲ್ಲಿ ಇರುವಂತಹ ಇವಿಎಂ ಮಿಷನ್ಗಳೇನಿದೆ ಅವೆಲ್ಲವನ್ನು ಕೂಡ ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲೇ ಶೇಖರಣೆ ಮಾಡಲಾಗಿರುವಂತದ್ದು. ಶಿವಾಜಿನಗರದ 192 ಮತಗಟ್ಟೆಗಳಿಂದ ನಿನ್ನೆ ಈ ಇವಿಎಂ ಯಂತ್ರಗಳನ್ನು ಕೂಡ ತರಲಾಗಿತ್ತು. ಇನ್ನು ಸ್ಟ್ರಾಂಗ್ ರೂಮ್ ನಲ್ಲಿಟ್ಟು ಕಂಪ್ಲೀಟ್ ಆಗಿ ಈ ಒಂದು ಕೋಣೆಗಳೇನಿರುತ್ತೆ ಆ ಕಂಪ್ಲೀಟ್ ಆಗಿ ಬೇರೆ ಬೇರೆ ರೀತಿಯಲ್ಲಿ ಅಂತಂದ್ರೆ ಬೇರೆ ಬೇರೆ ಡೋರ್ ಗಳನ್ನ ತಂದು ಅದನ್ನ ಕಂಪ್ಲೀಟ್ ಆಗಿ ಸೀಲ್ ಮಾಡುವಂತಹ ಕೆಲಸವನ್ನ, ಅದನ್ನೇನಾದ್ರೂ ಓಪನ್ ಮಾಡ್ಬೇಕು ಅಂತಂದ್ರೆ ಅದಕ್ಕೂ ಕೂಡ ಬೇರೆ ರೀತಿಯಾದಂತಹ ಒಂದು ನಿಯಮಗಳನ್ನ ಪಾಲನೆ ಮಾಡ್ಬೇಕಾಗುತ್ತೆ. ಅದು ಜೂನ್ 4ನೇ ತಾರೀಕು ಏನು ಮತ ಎಣಿಕೆ ಆಗುತ್ತೆ ಆ ಸಂದರ್ಭದಲ್ಲಿ ಈ ಸ್ಟ್ರಾಂಗ್ ರೂಮ್ ಗಳನ್ನ ಓಪನ್ ಮಾಡ್ಬೇಕಾಗುತ್ತೆ. ಅಲ್ಲಿವರೆಗೂ ಕೂಡ ಕಂಪ್ಲೀಟ್ ಆಗಿ ಈ ಮತಯಂತ್ರಗಳನ್ನ ಸೀಲ್ ಮಾಡೋ ಮುಖಾಂತರವಾಗಿ ಒಂದು ಮಾಸ್ಟರಿಂಗ್ ಕೋಣೆ ಏನಿದೆ ಅಲ್ಲಿ ಈಗ ಇಡಲಾಗಿರುವಂತದ್ದು. ಟೋಟಲ್ ಆಗಿ ಈ ಒಂದು ಸ್ಟ್ರಾಂಗ್ ರೂಮ್ ಗಳು ಏನಿದೆ ಈ ಸ್ಟ್ರಾಂಗ್ ರೂಮ್ ಗಳನ್ನ ಹದ್ದಿನ ಕಣ್ಣಿನ ಅಂತಂದ್ರೆ ಪೊಲೀಸ್ನವರು ಕೂಡ ಕಂಪ್ಲೀಟ್ ಆಗಿ ಈ ಸ್ಟ್ರಾಂಗ್ ರೂಮ್ ಗಳನ್ನ ವಾಚ್ ಮಾಡ್ತಾ ಇರ್ತಾರೆ. 24x7 ಇವನ್ನ ಕಾಯುವಂತಹ ಕೆಲಸ ಕೂಡ ಆಗ್ತಾ ಇರುವಂತದ್ದು. ಅದು ಶಿಫ್ಟ್ ವೈಸ್ ಪೊಲೀಸ್ ಅಧಿಕಾರಿಗಳನ್ನು ಕೂಡ ಇಲ್ಲಿ ನೇಮಕ ಮಾಡಲಾಗಿರುವಂತದ್ದು. ಇನ್ನು ಈ ಒಂದು ಕೇಂದ್ರ ವಿಭಾಗದಷ್ಟೇ ಅಲ್ವಾ, ಇನ್ನು ಕಂಪ್ಲೀಟ್ ಆಗಿ ದಕ್ಷಿಣ ಮತ್ತು ಉತ್ತರ ಕ್ಷೇತ್ರದ ಏನು ಮತ ಎಣಿಕೆ ಏನು ನಿನ್ನೆ ಮತದಾನ ಆಯ್ತು, ಅದಾದ್ಮೇಲೆ ಕಂಪ್ಲೀಟ್ ಆಗಿ ಇಲ್ಲಿರುವಂತಹ ಇವಿಎಂ ಮಿಷನ್ಗಳನ್ನು ಕೂಡ ಬೇರೆ ಬೇರೆ ಕಾಲೇಜುಗಳಲ್ಲಿ ತೆಗೆದುಕೊಂಡು ಹೋಗಿ ಕಂಪ್ಲೀಟ್ ಆಗಿ ಸೀಲ್ ಡೌನ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿರುವಂತದ್ದು ಅಧಿಕಾರಿಗಳು. ಇನ್ನು ನಿನ್ನೆಯ ಒಂದು ಚುನಾವಣೆಯಲ್ಲಿ ಕೇಂದ್ರ ಲೋಕಸಭಾ ಕ್ಷೇತ್ರ ಆಗಿರ್ಬೋದು, ಇನ್ನು ದಕ್ಷಿಣ ಮತ್ತು ಉತ್ತರ ಕ್ಷೇತ್ರದಲ್ಲೂ ಕೂಡ ಮತದಾನ ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಆಗಿರುವಂತದ್ದು. ಹೀಗಾಗಿ ಸಾಕಷ್ಟು ಈ ಒಂದು ಅಲ್ಪ ಪ್ರಮಾಣದ ಮತದಾನವು ಕೂಡ ಸರಿಯಾದಂತಹ ಪ್ರಮಾಣದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಕಂಪ್ಲೀಟ್ ಆಗಿರುವಂತದ್ದು. ಹೀಗಾಗಿ ಈ ಒಂದು ಅಭ್ಯರ್ಥಿಗಳ ಏನ್ ಭವಿಷ್ಯ ಏನಿದೆ ಈಗಾಗಲೇ ಇವಿಎಂ ಯಂತ್ರದಲ್ಲಿ ಶೇಖರಣೆ ಆಗಿರುವಂತದ್ದು. ಹೀಗಾಗಿ ಜೂನ್ 4ನೇ ತಾರೀಕು ಮತದಾನದ ಸಂದರ್ಭದಲ್ಲಿ ಮಾತ್ರ ಈ ಒಂದು ಕಂಪ್ಲೀಟ್ ಆಗಿ ಏನ್ ಸೀಲ್ ಡೌನ್ ಮಾಡಿರುವಂತಹ ಕೊಠಡಿಗಳನ್ನ ಓಪನ್ ಮಾಡಲಾಗುತ್ತೆ. ಅದಾದ್ಮೇಲೆ ಅದಕ್ಕೂ ಕೂಡ ಪ್ರತ್ಯೇಕವಾಗಿ ಈಗ ಏನು ಕಾರ್ಪೆಂಟರ್ ಗಳೇನಿರ್ತಾರೆ ಅವರನ್ನ ಕರೆತಂದು ಕಂಪ್ಲೀಟ್ ಆಗಿ ಈ ಒಂದು ಸೀಲ್ ಆಗಿರುವಂತಹ ಕೊಠಡಿಗಳನ್ನ ಓಪನ್ ಮಾಡಿಸಲಾಗುತ್ತೆ. ಅಲ್ಲಿವರೆಗೂ ಕೂಡ ಇದು ಹೀಗೆ ಇರುತ್ತೆ. ಈ ಒಂದು ಮೌಂಟ್ ಕಾರ್ಮೆಲ್ ಕಾಲೇಜ್ ಆಗಿರ್ಬೋದು, ಬೇರೆ ಬೇರೆ ಕಾಲೇಜುಗಳಲ್ಲಿ ಏನು ಇವಿಎಂ ಯಂತ್ರಗಳನ್ನ ಶೇಖರಿಸಲಾಗಿದೆ ಅಲ್ಲಿ ಈಗ ಪೊಲೀಸರ ಹದ್ದಿನ ಕಣ್ಣನ್ನ ಇಡಲಾಗಿರುವಂತದ್ದು. ಓಕೆ, ಧನ್ಯವಾದ ವಿಶ್ವನಾಥ್ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL
17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.